ನನಗೆ ಈಗ ಸಿನಿಮಾಗಳಿಗೆ ಸಂಭಾಷಣೆ ಬರೆಯೋ ಮೂಡೂ ಇಲ್ಲ, ಸಮಯನೂ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಆಗ ವಿಷ್ಣುವರ್ಧನ್ ಅವರು ಈ ರೀತಿಯೆಲ್ಲ ನಾಟಕ ಮಾಡಬೇಡಿ, ಅದು ಎಷ್ಟು ಅಹಂಕಾರ ನಿಮಗೆ ಅಂತ ಸ್ವಲ್ಪ ಒಂದು ತುಸು ಕೋಪದಲ್ಲಿ ಹೇಳ್ತಾರೆ. ಇದಾದ ನಂತರ ಒಮ್ಮೆ ವಿಷ್ಣುವರ್ಧನ್ ಅವರು ಮತ್ತು ಉಪೇಂದ್ರ ಅವರು ಒಟ್ಟಿಗೆ ಒಂದು ಸಿನಿಮಾ ಮಾಡೋ ಅವಕಾಶ ಬರುತ್ತಂತೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಹಿಂದಿನ ಸಂಚಿಕೆಯೊಂದರಲ್ಲಿ BL ವೇಣು ಅವರು ಹೇಗೆ ವಿಷ್ಣುವರ್ಧನ್ ಅವರ ಸಿನಿಮಾಗಳಿಗೆ ಸಂಭಾಷಣೆಯನ್ನು ಬರೆಯೋಕ್ಕೆ ಆರಂಭ ಮಾಡಿದ್ರು, ಹೇಗೆ ಅವರ ನಡುವಿನ ಒಂದು ಒಡನಾಟ ಇತ್ತು ಅನ್ನೋದನ್ನು ತಿಳಿದುಕೊಂಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ವೀರಪ್ಪ ನಾಯಕ ಸಿನಿಮಾಗೆ BL ವೇಣು ಅವರ ಹತ್ರ ಸಂಭಾಷಣೆ ಬರೆಸಬೇಕು ಅಂತ ವಿಷ್ಣುವರ್ಧನ್ ಅವರು ಯಾವ ರೀತಿ ಒಂದು ಪ್ರಯತ್ನಗಳನ್ನು ಮಾಡಿದ್ರು ಅನ್ನೋದನ್ನು ತಿಳ್ಕೊಳ್ಳೋಣ. ವಿಷ್ಣುವರ್ಧನ್ ಅವರು BL ವೇಣು ಅವರಿಗೆ ಪ್ರೀತಿಯಿಂದ ಸೆಕೆಂಡ್ ಸ್ಯಾಟರ್ಡೇ ಸಾಹಿತಿ, ಸಂಡೇ ಸಾಹಿತಿ ಅಂತ ತಮಾಷೆ ಮಾಡ್ತಿದ್ರಂತೆ. BL ವೇಣು ಅವರು ನೌಕರಿಲಿರುವಂಥವ್ರು. ಅವರು ನಾರ್ಮಲ್ ಆಗಿ ಸೆಕೆಂಡ್ ಸ್ಯಾಟರ್ಡೇ, ಸಂಡೇ ಇಂಥ ಸಮಯಗಳಲ್ಲಿ ಸಿನಿಮಾಗಳಿಗೆ ಸಂಭಾಷಣೆ ಬರೀತಿದ್ರಂತೆ. ಈ ಕಾರಣಕ್ಕಾಗಿ ವಿಷ್ಣುವರ್ಧನ್ ಅವರು ಈ ರೀತಿ ಹೆಸರಿಟ್ಟು ಅವರಿಗೆ ತಮಾಷೆಯಿಂದ ಕರೀತಿದ್ರಂತೆ. ಇಷ್ಟು ಚೆನ್ನಾಗಿ ಅವ್ರ ಒಡನಾಟ ಇತ್ತು. ಹೀಗೆ ಒಂದು ಸಮಯದಲ್ಲಿ ವೀರಪ್ಪ ನಾಯಕ ಅಂತ ಸಿನಿಮಾ ಮಾಡಬೇಕಿದ್ರೆ ವಿಷ್ಣುವರ್ಧನ್ ಅವರು ಡೈರೆಕ್ಟರ್ ಆದಂತಹ S ನಾರಾಯಣ್ ಅವರು ಕಥೆಯನ್ನು ಹೇಳಿದಾಗ ಖುಷಿಯಿಂದ ಒಪ್ಪಿಕೊಂಡು ಈ ಸಿನಿಮಾಗೆ BL ವೇಣು ಅವರ ಸಂಭಾಷಣೆ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಂತೆ. ಸರಿ ಅಂತ S ನಾರಾಯಣ್ ಅವರು ಚಿತ್ರದುರ್ಗಕ್ಕೆ BL ವೇಣು ಅವರು ಹುಡ್ಕೊಂಡು ಬರ್ತಾರೆ. ಆದರೆ ಆ ಸಮಯದಲ್ಲೇ BL ವೇಣು ಅವರಿಗೆ ಒಂದು ಆಕ್ಸಿಡೆಂಟ್ ಆಗಿ ಬಲಗೈ ಮೂಳೆ ಮುರಿದಿರುತ್ತೆ. ಸೊಂಟಕ್ಕೂ ತುಂಬ ಪೆಟ್ಟಾಗಿ ಆಪರೇಷನ್ ಮಾಡಿ ಆಗಷ್ಟೇ ಚೇತರಿಸ್ಕೊಳ್ತಾ ಇರ್ತಾರೆ. ಈ ರೀತಿ ಒಂದು ವೀರಪ್ಪ ನಾಯಕ ಸಿನಿಮಾ ಇದೆ, ಇದರ ಕಥೆಯನ್ನು ಹೀಗಿದೆ ಹಾಗಿದೆ ಅಂತ S ನಾರಾಯಣ್ ಅವರು ಹೇಳಿ ನಂತರ ಇದಕ್ಕೆ ಸಂಭಾಷಣೆಯನ್ನು ಬರಿತೀರಾ ಅಂತ BL ವೇಣು ಅವ್ರನ್ನ ಕೇಳ್ತಾರೆ. ಆಗ BL ವೇಣು ಅವರು, ಸರ್ ನನಗೆ ಈ ರೀತಿ ಪೆಟ್ಟಾಗಿದೆ, ನನಗೆ ಈಗ ಸಿನಿಮಾಗಳಿಗೆ ಸಂಭಾಷಣೆ ಬರೆಯೋ ಮೂಡೂ ಇಲ್ಲ, ಸಮಯನೂ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. S ನಾರಾಯಣ್ ಅವರು ಕೂಡ ಇವರಿಲ್ಲ ಅಂತಂದಮೇಲೆ ತುಂಬ ಒತ್ತಾಯ ಮಾಡದೆ ಹಾಗೆ ವಾಪಸ್ ಹೋಗ್ತಾರೆ. ಸರಿ, ಇದೆಲ್ಲ ಆಗಿರುತ್ತೆ. ನಂತರ BL ವೇಣು ಅವರು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಒಂದು ಫೋನ್ ಬರುತ್ತೆ. ಅದನ್ನು ರಿಸೀವ್ ಮಾಡಿ ಯಾರು ಮಾತಾಡ್ತಿರೋದು ಅಂತ ವೇಣು ಅವರು ಕೇಳ್ತಾರೆ. ಆ ಕಡೆಯಿಂದ ನಾನು ವಿಷ್ಣುವರ್ಧನ್ ಮಾತಾಡ್ತಿರೋದು ಅಂತ ಉತ್ತರ ಬರುತ್ತೆ. ಆಗ BL ವೇಣು ಅವರು ತುಂಬ ಒಂದು ಆಶ್ಚರ್ಯಗೊಂಡು, ಸರ್ ನೀವಾ, ಹೇಗಿದ್ದೀರಾ ಅಂತ ಕೇಳ್ತಾರೆ. ಆಗ ವಿಷ್ಣುವರ್ಧನ್ ಅವರು ತಮಾಷೆಯಿಂದ, ಸರ್ ಎಲ್ಲಿದ್ದೀರಾ ಸರ್ ನೀವೀಗ ಅಂತ ಕೇಳ್ತಾರೆ. BL ವೇಣು ಅವರಿಗೆ ಅರ್ಥ ಆಗುತ್ತೆ, ಏನು ಒಂದು ಮಾತು ಬರುತ್ತೆ ನೆಕ್ಸ್ಟು ಅಂತ. ಅವರು, ನಾನು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸಾರ್ ಅಂತ ಹೇಳ್ತಾರೆ. ಅಲ್ಲ ವೇಣು ಅವರೇ, ನಿಮಗೆ ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ಕೈ ಸರಿ ಇದೆ, ಆದರೆ ಈ ವಿಷ್ಣುವರ್ಧನ್ ಸಿನಿಮಾಗೆ ಒಂದು ಡೈಲಾಗ್ ಬರೀಬೇಕು ಅಂದರೆ ಕೈ ಸರಿ ಇಲ್ಲ. S ನಾರಾಯಣ್ ಅವರು ನಿಮ್ಮ ಮನೆಗೆ ಬಂದು ಕೇಳ್ಕೊಂಡ್ರು ಆಗಲ್ಲ ಅಂತ ಹೇಳಿದ್ರಂತೆ, ಅದು ಎಷ್ಟು ಅಹಂಕಾರ ನಿಮಗೆ ಅಂತ ಸ್ವಲ್ಪ ಒಂದು ತುಸು ಕೋಪದಲ್ಲಿ ಹೇಳ್ತಾರೆ. ಆಗ BL ವೇಣು ಅವರು, ಅಲ್ಲ ಸರ್, ಅವರು ದೊಡ್ಡ ಡೈರೆಕ್ಟ್ರು, ರೈಟ್ರು ಕೂಡ, ನಾನು ಈ ಪರಿಸ್ಥಿತಿಯಲ್ಲಿ ಒಂದು ಬರ್ಕೊಡುವಂತಹ ಡೈಲಾಗ್ಗಳು ಅವರಿಗೆ ಮೆಚ್ಚುಗೆ ಆಗಲ್ವೇನೋ ಅಂತ ಅನಿಸ್ತು, ಅದಕ್ಕೆ ಆ ರೀತಿ ಹೇಳಿದೆ ಅಂತ ಹೇಳ್ತಾರೆ. ಆಗ ವಿಷ್ಣುವರ್ಧನ್ ಅವರು, ಈ ರೀತಿಯೆಲ್ಲ ನಾಟಕ ಮಾಡಬೇಡಿ, ನೀವು ಎಷ್ಟು ಚೆನ್ನಾಗಿ ಬರೀತೀರಾ ಅಂತ ನನಗೆ ಗೊತ್ತು, S ನಾರಾಯಣ್ ಅವರು ಇನ್ನೊಮ್ಮೆ ಬರ್ತಾರೆ, ತಪ್ಪದೆ ಅವರಿಗೆ ಡೈಲಾಗ್ ಬರ್ಕೊಡಿ ಅಂತ ಹೇಳ್ತಾರೆ. ಇದಾಗಿ ಒಂದೆರಡು ದಿವಸದಲ್ಲಿ S ನಾರಾಯಣ್ ಅವರು ಮತ್ತೊಮ್ಮೆ BL ವೇಣು ಅವರ ಮನೆಗೆ ಬಂದು ಸಂಭಾಷಣೆಯನ್ನು ಬರ್ಕೊಡಿ ಅಂತ ಕೇಳ್ತಾರೆ. ಆಗ BL ವೇಣು ಅವರು, ಸರಿ ಸರ್ ಬರೆದು ಕೊಡ್ತೀನಿ, ನನಗೆ 15 ದಿವಸ ಸಮಯ ಕೊಡಿ ಅಂತ ಹೇಳ್ತಾರೆ. 15 ದಿವಸ ಆದಮೇಲೆ ಸಂಭಾಷಣೆಯನ್ನು ಬರೆದು ಕೊಡಬೇಕಾದ್ರೆ BL ವೇಣು ಅವರಿಗೆ ಒಂಥರ ಒಂದು ಅನುಮಾನ ಇರುತ್ತೆ, ಚೆನ್ನಾಗಿ ಬರೆದಿದ್ದೀನಾ ಇಲ್ವಾ ಅಂತ ಒಂದು ಡೌಟ್ ಇರುತ್ತೆ. ಆದರೆ S ನಾರಾಯಣ್ ಅವರು ಸಂಭಾಷಣೆ ನೋಡಿ ತುಂಬ ಖುಷಿಯಾಗಿಬಿಡ್ತಾರೆ. ಇದಕ್ಕೆ ಕಂಡ್ರೆ ವಿಷ್ಣುವರ್ಧನ್ ಅವರು ನಿಮ್ಮ ಹತ್ರನೇ ಸಂಭಾಷಣೆ ಬರೀಬೇಕು ಅಂತ ಹೇಳಿದ್ದು, ಅವರಿಗೆ ನಿಮ್ಮ ಟ್ಯಾಲೆಂಟ್ ಗೊತ್ತು ಅಂತ ಖುಷಿಯಿಂದ ಹೇಳ್ತಾರೆ. ಹಾಗೆಯೇ ವಿಷ್ಣುವರ್ಧನ್ ಅವ್ರ ಹತ್ರ ಕೂಡ BL ವೇಣು ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳ್ತಾರೆ. ಆಗ ವಿಷ್ಣುವರ್ಧನ್ ಅವರು, ವೇಣು ಅವರ ಶೈಲಿ ನನಗೆ ಗೊತ್ತು, ನನ್ನ ಶೈಲಿ ವೇಣು ಅವ್ರಿಗೆ ಗೊತ್ತು, ಅವ್ರು ನನಗೆ ಚೆನ್ನಾಗಿ ಡೈಲಾಗ್ ಬರೀತಾರೆ, ಅದಕ್ಕೆ ನಿಮ್ಮ ಹತ್ರ ಅವ್ರ ಹತ್ರನೇ ಡೈಲಾಗ್ ಬರೆಸಿ ಅಂತ ಹೇಳಿದ್ದು ಅಂತ ಹೇಳ್ತಾರೆ. ಇದಾದ ನಂತರ ವೀರಪ್ಪ ನಾಯಕ ಸಿನಿಮಾ ಎಷ್ಟು ದೊಡ್ಡ ಹಿಟ್ ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಒಂದು ದೇಶ ಪ್ರೇಮದ ಬಗ್ಗೆ ಮಾಡಿರುವಂತಹ ಸಿನಿಮಾಗಳಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ವೀರಪ್ಪ ನಾಯಕ ಸಿನಿಮಾ ಮೊದಲನೇ ಪಟ್ಟಿಯಲ್ಲಿರುತ್ತೆ. ಹೀಗೆ ಈ ರೀತಿ ವೇಣು ಅವರು ಬರೆದಿರುವಂತಹ ಸಂಭಾಷಣೆ S ನಾರಾಯಣ್ ಅವರಿಗೆ ಓಕೆ ಅಂತ ಗೊತ್ತಾದ ಮೇಲೆ ವಿಷ್ಣುವರ್ಧನ್ ಅವರು, ಪಾಪ ವೇಣು ಅವರು ಕೈ ಮುರ್ಕೊಂಡು ಬಹಳ ಒಂದು ಕಷ್ಟದಲ್ಲಿದ್ದಾರೆ, ಅವರಿಗೇನು ಕೊಟ್ಟು ಬಿಡಬೇಕೋ ಕೊಟ್ಟುಬಿಡಿ ಈಗಲೇ ಅಂತ ಹೇಳ್ತಾರೆ. ಈ ರೀತಿ ವಿಷ್ಣುವರ್ಧನ್ ಅವರಿಗೆ BL ವೇಣು ಅವರ ಮೇಲೆ ಒಂದು ಕಾಳಜಿ, ಪ್ರೀತಿ ಇತ್ತು. ಇದಾಗಿ ಒಂದು ಸ್ವಲ್ಪ ದಿವಸಗಳಲ್ಲಿ ವಿಷ್ಣುವರ್ಧನ್ ಅವರು ಸ್ವಲ್ಪ ಆಧ್ಯಾತ್ಮದ ಬಗ್ಗೆ ಜಾಸ್ತಿ ಒಲವನ್ನು ತೋರಿಸ್ತಾರೆ. ವೇಣು ಅವ್ರನ್ನ ಮತ್ತೊಮ್ಮೆ ಭೇಟಿ ಮಾಡಿದಾಗ ಅವರ ಕೈಯನ್ನು ನೋಡಿಕೊಂಡು, ವೇಣು ಅವರೇ ಯಾವುದೇ ರೀತಿ ಚಿಂತೆ ಮಾಡಬೇಡಿ, ಸರಸ್ವತಿ ಮಾತೆ ನಿಮ್ಮ ಕೈ ಬಿಡಲ್ಲ,
ನೀವು ಈ ಬರಹದ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಯನ್ನು ಮಾಡ್ತೀರಿ ಅಂತ ಹೇಳ್ತಾರೆ. ವೇಣುವರು ಸಂಭಾಷಣೆ ಬರೀಲಿ ಬಿಡಲಿ, ವಿಷ್ಣುವರ್ಧನ್ ಅವರಿಗೆ ಆಗುವಂಥದ್ದು ಏನೂ ಇಲ್ಲ. ಆದರೂ ಒಂದು ನಿಸ್ವಾರ್ಥದಿಂದ ಬೇರೆಯವರಿಗೆ ಒಂದು ಒಳ್ಳೆಯದಾಗಬೇಕು, ಈ ಮನುಷ್ಯನಲ್ಲಿ ಒಂದು ಟ್ಯಾಲೆಂಟ್ ಇದೆ, ಅವರು ಮುಂದಕ್ಕೆ ಬರಬೇಕು ಅನ್ನೋದು ವಿಷ್ಣುವರ್ಧನ್ ಅವರ ಆಸೆ ಆಗಿತ್ತು. ಇನ್ನು ವೇಣು ಅವರು ಈ ಸಿನಿಮಾ ಕ್ಷೇತ್ರದಲ್ಲಿ ಸಂಭಾಷಣೆ ಬರೆಯೋ ಹೊತ್ತಿನಲ್ಲಿ ಈ ಸಂಭಾಷಣೆ ಬರೆಯೋ ಒಂದು ಕ್ಷೇತ್ರದಲ್ಲಿ ಘಟಾನುಘಟಿಗಳೇ ಇದ್ದರು. ಉದಯ್ ಶಂಕರ್ ಅವರು, ಹುಣಸೂರು ಕೃಷ್ಣಮೂರ್ತಿಯವರು, ಈ ರೀತಿ ಭಾಳಷ್ಟು ಬರಹಗಾರರಿದ್ದರು. ಅಂಥದ್ರಲ್ಲೂ ಸಹ ವಿಷ್ಣುವರ್ಧನ್ ಅವರು ವೇಣು ಅವರಿಗೆ ಒಂದು ಅವಕಾಶ ಕೊಟ್ಟರು. ವೇಣು ಅವರು ವಿಷ್ಣುವರ್ಧನ್ ಅವರ ಒಂದು ಶೈಲಿಯನ್ನು ನೋಡಿ ಅದಕ್ಕೆ ತಕ್ಕ ಹಾಗೆ ಒಂದು ಸಂಭಾಷಣೆಯನ್ನು ಖುಷಿಯಿಂದ ಬರೀತಿದ್ರು. ಹೇಗೆ ಉದಯ್ ಶಂಕರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ತಕ್ಕದಾದಂಥ ಸಂಭಾಷಣೆ ಬರೀತಿದ್ರು, ಅದೇ ರೀತಿ BL ವೇಣು ಅವರು ವಿಷ್ಣುವರ್ಧನ್ ಅವರನ್ನು ತುಂಬ ಇಷ್ಟಪಟ್ಟು ಅವರಿಗೆ ತಕ್ಕದಾದಂಥ ಡೈಲಾಗ್ಗಳನ್ನು ಬರೀತಿದ್ರು. ಇದಾದ ನಂತರ ಒಮ್ಮೆ ವಿಷ್ಣುವರ್ಧನ್ ಅವರು ಮತ್ತು ಉಪೇಂದ್ರ ಅವರು ಒಟ್ಟಿಗೆ ಒಂದು ಸಿನಿಮಾ ಮಾಡೋ ಅವಕಾಶ ಬರುತ್ತಂತೆ. ವಿಷ್ಣುವರ್ಧನ್ ಅವರು ಬಸವಣ್ಣನ ಒಂದು ರೋಲ್, ಹಾಗೆ ಉಪೇಂದ್ರ ಅವರು ಬಿಜ್ಜಳನ ರೋಲನ್ನು ಮಾಡಬೇಕಾಗಿರುತ್ತೆ. ಈ ಸಿನಿಮಾಗೂ ಕೂಡ ಸಂಭಾಷಣೆಯನ್ನು ಬರೆಯುವಂತಹ ಒಂದು ಕೆಲಸ BL ವೇಣು ಅವರಿಗೆ ಸಿಕ್ಕಿರುತ್ತೆ. ಆದರೆ ಕಾರಣಾಂತರಗಳಿಂದ ಈ ಒಂದು ಸಿನಿಮಾ ಸೆಟ್ಟೇರಲ್ಲ. ನೋಡಿ, ಒಂದು ವಿಷ್ಣುವರ್ಧನ್ ಅವರು ಮತ್ತು ಉಪೇಂದ್ರ ಅವರ ಕಾಂಬಿನೇಷನ್ನಲ್ಲಿ ಒಂದು ಒಳ್ಳೆಯ ಸಿನಿಮಾವನ್ನು ನೋಡುವಂಥ ಭಾಗ್ಯ ನಮಗೆ ಮಿಸ್ ಆಯಿತು. ಇನ್ನೊಮ್ಮೆ BL ವೇಣು ಅವರು ಕೊಟ್ಟಂತಹ ಒಂದು ಹೇಳಿಕೆಯಿಂದ ಒಂದು ದೊಡ್ಡ ವಿವಾದ ಆಗಿರುತ್ತೆ. ಆ ಸಮಯದಲ್ಲಿ ವಿಷ್ಣುವರ್ಧನ್ ಅವರು BL ವೇಣು ಅವ್ರನ್ನ ಕರೆದು ಅವರಿಗೆ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಇರಬೇಕು, ಈ ವಿವಾದಗಳನ್ನೆಲ್ಲ ಹೇಗೆ ಎದುರಿಸಬೇಕು ಅಂತ ಪ್ರೀತಿಯಿಂದ ಒಂದಷ್ಟು ಕಿವಿ ಮಾತು ಹೇಳ್ತಾರೆ. ವಿಷ್ಣುವರ್ಧನ್ ಅವರಿಗೆ BL ವೇಣು ಅವ್ರ ಮೇಲೆ ಈ ರೀತಿಯ ಒಂದು ಪ್ರೀತಿ ಕಾಳಜಿ ಇರುತ್ತೆ. ಈ ಕಾರಣಕ್ಕೆ BL ವೇಣು ಅವರು ಕೂಡ ವಿಷ್ಣುವರ್ಧನ್ ಅವರನ್ನು ತುಂಬ ಇಷ್ಟಪಡ್ತಿದ್ದರು. ಅವರಿಗೆ ಒಂದು ಸಂಭಾಷಣೆ ಬರೆಯೋದು ಅಂದರೆ ಅವರಿಗೆ ಇಷ್ಟದ ಕೆಲಸವಾಗಿತ್ತು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ದಂತಕಥೆಯಲ್ಲಿ ಈ ರೀತಿಯ ಒಂದು ಕುತೂಹಲಭರಿತ ವಿಷಯಗಳು ಇನ್ನಷ್ಟು ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ದಂತಕಥೆಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.